ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಲ್ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನಾನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆಯಾ? ಆ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಿಲ್ವಾ? ಹಾಗಾದರೆ ನೀವು ಈ 10 ಸೆಟ್ಟಿಂಗ್ಸ್ನ ಖಂಡಿತ ಆನ್ ಮಾಡಲೇಬೇಕು. ಈ 10 ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಸಾಕು, ನಿಮ್ಮ ಚಾನಲಲ್ಲಿ ವ್ಯೂಸ್ ಇದ್ದಕ್ಕಿದ್ದಂಗೆ ಗ್ರೋ ಆಗುತ್ತೆ. ಅದನ್ನ ಬಿಟ್ಟು ಏನೂ ಮಾಡದೆ, ಯಾವ ಸೆಟ್ಟಿಂಗ್ಸ್ನು ನೀಟಾಗಿ ಆನ್ ಮಾಡ್ಕೊಳ್ದೆ ಜಸ್ಟ್ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ನನಗೆ ವ್ಯೂಸ್ ಬರ್ತಾ ಇಲ್ಲ, ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂತ ನೀವು ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಫಸ್ಟು ನಾನು ಹೇಳೋ ಈ 10 ಸೆಟ್ಟಿಂಗ್ ಕರೆಕ್ಟಾಗಿ ನೀವು ಮಾಡಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳಿ. ಅದಾದಮೇಲೆ ನೀವು ವಿಡಿಯೋ ಅಪ್ಲೋಡ್ ಮಾಡಿ. ಆವಾಗ ವಿಡಿಯೋ ಗ್ರೋ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಅದನ್ನು ಬಿಟ್ಟು ಫಸ್ಟೇ ನೀವು ಏನೂ ಮಾಡ್ದೇ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬೇರೆಯವ್ರ ಚಾನಲ್ಗೆ ಬಂದು ನನಗೆ ವ್ಯೂಸ್ ಬರ್ತಾ ಇಲ್ಲ, ನಂಗೆ ವಾಚ್ ಓವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾರು ಗೊತ್ತು, ಈ 10 ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡ್ಕೊಂಡಿದ್ದು ಕರೆಕ್ಟಾಗಿ ಆನ್ ಮಾಡಿಲ್ಲ ಅನ್ನೋದಾದರೂ ಕೂಡ ನಿಮ್ಮ ವ್ಯೂಸ್ ಡೌನ್ ಆಗ್ಬೋದು. ಸೊ ಅದಕ್ಕೋಸ್ಕರ ಈ 10 ಸೆಟ್ಟಿಂಗ್ನ ಪರ್ಫೆಕ್ಟಾಗಿ ಆನ್ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋಗಳಿಗೂ ಕೂಡ ವ್ಯೂಸ್ ಅನ್ನೋದು ಬರುತ್ತೆ. ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ಗಳಿಗೆ ಪ್ರತಿಯೊಬ್ಬರು ನನಗೆ ವಾಚ್ ಓವರ್ ಕಂಪ್ಲೀಟ್ ಆಗ್ತಾಯಿಲ್ಲ, ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾಯಿಲ್ಲ, ನನ್ನ ಯೂಟ್ಯೂಬ್ ಗ್ರೋ ಆಗ್ತಾಯಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತೀರಾ. ಸೊ ಈ ರೀತಿ ಮೆಸೇಜ್ ಮಾಡೋಕ್ಕಿಂತ ಮುಂಚೆ ನೀವು ಮಾಡಿರೋ ಮಿಸ್ಟೇಕ್ ಏನು, ನೀವು ಕರೆಕ್ಟಾಗಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡಿದ್ದೀರಾ ಅಂತ ಫಸ್ಟ್ ತಿಳ್ಕೊಳ್ಳಿ. ಸೊ ಅದನ್ನು ತಿಳ್ಕೊಂಡು ಅದಾದಮೇಲೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ 10 ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ದೆ ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಅಪ್ಲೋಡ್ ಮಾಡ್ಕೋಬೇಡಿ. ಸೊ ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಈ ಮಿಸ್ಟೇಕಿಂದ ನಿಮ್ಮ ಚಾನಲ್ ಗ್ರೋ ಆಗಲ್ಲ, ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸು ಬರೋದಿಲ್ಲ, ನಿಮಗೆ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ 10 ಸೆಟ್ಟಿಂಗ್ನ ಆನ್ ಮಾಡ್ಕೊಂಡು ಅದಾದಮೇಲೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದಪ್ಪ 10 ಸೆಟ್ಟಿಂಗ್? ನೀವು ಅಕಸ್ಮಾತ್ ತುಂಬ ಜನ ಆನ್ ಮಾಡ್ಕೊಂಡಿರ್ತೀರ, ಬಟ್ ಅದನ್ನು ಕರೆಕ್ಟಾಗಿ ಆನ್ ಮಾಡ್ಕೊಂಡಿರಲ್ಲ, ಅದರಿಂದನೂ ಕೂಡ ಈ ರೀತಿ ವ್ಯೂಸ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ 10 ಸೆಟ್ಟಿಂಗ್ನ ಕರೆಕ್ಟಾಗಿ ಆನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಎನೇಬಲ್ ಮಾಡ್ಕೊಳ್ಳಿ. ಏನೇನು ಫಿಲ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಫಿಲ್ ಮಾಡ್ತು ಅಂದರೆ ನಿಮ್ಮ ಚಾನಲಲ್ಲಿ ಕೂಡ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ, ವಾಚ್ ಅವರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಅದೇನಪ್ಪ 10 ಸೆಟ್ಟಿಂಗ್ಸು, ಎಲ್ಲಿ ಹೋಗಿ ಆನ್ ಮಾಡಬೇಕು, ಹೇಗೆ ಆನ್ ಮಾಡೋದು, ಎಲ್ಲಿ ಹೋಗಿ ಏನೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನೀವು ಸ್ಕಿಪ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತು ಅಂದರೆ ವಿಡಿಯೋದಲ್ಲಿ ಇರೋ ಏನು ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗೋದಿಲ್ಲ. ಇದರಿಂದನೇ ನೀವು ಅರ್ಧ ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ಅದಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ವ್ಯೂಸ್ ಬರೋದಿಲ್ಲ. ಅದಕ್ಕೇ ನೀವು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಾನು ಹೇಳಿರೋ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತು ಅಂದರೆ ನಿಮಗೂ ಕೂಡ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಾನು ಹೇಳೋ 10 ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕಂದ್ರೆ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ಯೂಟ್ಯೂಬ್ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಕಾಣ್ತಿದೆಯಲ್ಲ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕಾಣ್ತಿದೆಯಲ್ಲ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಈ 3 ಆಪ್ಷನ್ನು ತುಂಬಾ ಇಂಪಾರ್ಟೆಂಟು ಯೂಟ್ಯೂಬಲ್ಲಿ ವ್ಯೂಸ್ ಬರೋದಕ್ಕೆ. ಇದರಲ್ಲಿ ಫಸ್ಟ್ ಒಂದು ನಿಮಗೆ ಚಾನಲ್ ಓಪನ್ ಮಾಡಿದಾಗಲೇ ಎನೇಬಲ್ ಆಗಿರುತ್ತೆ, ಬಟ್ ಇನ್ನು ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್ ಎನೇಬಲ್ ಮಾಡಬೇಕು. ಯಾವುದಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೀವು ನೋಡ್ಕೋಬೋದು, ಇದನ್ನು ಎನೇಬಲ್ ಮಾಡಿಲ್ಲ ಅಂದರೆ ನೀವು ಕಸ್ಟಮ್ ಥಂಬ್ನೈಲ್ ಮಾಡೋದಕ್ಕೂ ಆಗೋದಿಲ್ಲ, ಲೈವ್ ಸ್ಟ್ರೀಮಿಂಗ್ ಮಾಡೋದಕ್ಕೂ ಆಗೋದಿಲ್ಲ, ಆ್ಯಂಡ್ ನಿಮ್ಮ ವಿಡಿಯೋನ 15 ಮಿನಿಟ್ಸ್ ಮೇಲೆ ಅಪ್ಲೋಡ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ವೆರಿಫೈ ಮಾಡಿ ಈ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಇದನ್ನು ಎನೇಬಲ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಆಪ್ಷನ್ನು ನಿಮಗೆ ಸಿಗೋದಿಲ್ಲ. ಇದರಲ್ಲಿ ನೀವು ಶಾರ್ಟ್ ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗೋದಿಲ್ಲ, ಡೈಲಿ 1 ವಿಡಿಯೋ ಮೇಲೆ ಜಾಸ್ತಿ ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗೋದಿಲ್ಲ, ಲೈವ್ ಸ್ಟ್ರೀಮ್ ಮಾಡೋದಕ್ಕಾಗೋದಿಲ್ಲ. ಇದೆಲ್ಲ ಆಪ್ಷನ್ ಬೇಕು ಅಂತಂದರೆ ನೀವು ಈ 3 ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೇಬೇಕು. ಸೊ ಮಿಸ್ ಮಾಡದೆ ಇದನ್ನು ಆನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಸೆಟ್ಟಿಂಗ್. ಸೊ ಸೆಕೆಂಡ್ ಆಪ್ಷನ್ ಬಂದು ಇದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ
ಇದನ್ನು ನೀಟಾಗಿ ಓದ್ಕೊಳ್ಳಿ. ನೀವು ಮಾಡ್ತಾ ಇರೋ ವಿಡಿಯೋ ಕಿಡ್ಸ್ಗೆ ಹೋಗ್ತಿದೆ ಅಂದರೆ ಅಲ್ಲಿ ವ್ಯೂಸ್ ಜಾಸ್ತಿ ಬರೋದಿಲ್ಲ. ಸೊ ಇಲ್ಲಿ ನೀವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ವಿಡಿಯೋ ಕಿಡ್ಸ್ಗೆ ರಿಲೇಟೆಡ್ ಅಲ್ಲ ಅನ್ನೋದಾದರೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಾನು ಕೂಡ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದರಿಂದ ವ್ಯೂಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡೋ ವಿಡಿಯೋ ಕಿಡ್ಸ್ ರಿಲೇಟೆಡ್ ಅಲ್ಲ ಅನ್ನೋದಾದರೆ ನೋ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಕಂಟ್ರಿ ಆಫ್ ರೆಸಿಡೆನ್ಸಿ ಅಂತ ಇದೆ. ಇಲ್ಲಿ ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಏನು ಮಾಡ್ತೀರಾ ಅಂತ ಅಂದರೆ, ನಮ್ಮ ವಿಡಿಯೋ ಎಲ್ಲ ಕಡೆನೂ ರೀಚ್ ಆಗಬೇಕು ಅಂತ ಹೇಳಿ ಬೇರೆ ಬೇರೆ USA ಬೇರೆ ಬೇರೆ ಕಂಟ್ರಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇದರಿಂದ ನಿಮಗೆ ಯಾವುದಾದಂಥ ವ್ಯೂಸ್ ಬರೋದಿಲ್ಲ. ಸೊ ಇದರಿಂದ ನಿಮ್ಮ ಮಾನಿಟೈಸೇಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ಕಂಟ್ರಿಲಿದ್ದೀರೋ ಅದೇ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಇಂಡಿಯಾದಿಂದ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಈ ಇಂಡಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದರೆ. ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಕೀವರ್ಡ್ಸ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ವಿಡಿಯೋ ರಿಲೇಟೆಡ್ ಕೀವರ್ಡ್ಸ್ನೇ ಹಾಕಬೇಕು ಇಲ್ಲಿ. ಸೊ ನೀವು ಯಾವ ರೀತಿ ಕೀವರ್ಡ್ಸ್ನ ಹಾಕಿರ್ತೀರೋ ಆ ರೀತಿ ವೀಡಿಯೋಸ್ಗಳನ್ನ ನೋಡ್ತಿರ್ತಾರಲ್ಲ ಆ ಜನಕ್ಕೆ ನಿಮ್ಮ ವಿಡಿಯೋಗಳು ತುಂಬ ರೆಕಮೆಂಡ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಕೀವರ್ಡ್ಸ್ನ ಇಲ್ಲಿ ರಾಂಗಾಗಿ ಹಾಕ್ತು ಅಂತಂದರೆ ಬೇರೆ ಬೇರೆ ಕಂಟೆಂಟ್ ವೀಡಿಯೋಸ್ಗಳನ್ನ ಸರ್ಚ್ ಮಾಡ್ತಾ ಇರೋರಿಗೆ ನಿಮ್ಮ ವಿಡಿಯೋ ರೆಕಮೆಂಡ್ ಆಗುತ್ತೆ. ಇದರಿಂದ ವ್ಯೂಸ್ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕೀವರ್ಡ್ಸ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವುದೇ ಆದಂಥ ಕ್ಯಾಟಗರಿ ವೀಡಿಯೋಸ್ಗಳು ಮಾಡಿದ್ರೂ ಕೂಡ ಕೀವರ್ಡ್ಸ್ ಕರೆಕ್ಟಾಗಿರಬೇಕು. ಆವಾಗ ಮಾತ್ರ ನಿಮಗೆ ವ್ಯೂಸ್ ಅನ್ನೋದು ಗ್ರೋ ಆಗುತ್ತೆ. ಅದರ್ವೈಸ್ ನೀವು ಕೀವರ್ಡ್ಸ್ನ ರಾಂಗ್ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ವ್ಯೂಸ್ ಯಾವುದೇ ಕಾರಣಕ್ಕೂ ನಿಮಗೆ ಬರೋದಿಲ್ಲ. ಸೊ ಅದಕ್ಕೆ ಕೀವರ್ಡ್ಸ್ನ ಕರೆಕ್ಟಾಗಿ ಹಾಕಿ ಇಲ್ಲಿ ಮ್ಯಾಕ್ಸಿಮಮ್ 500ವರೆಗೂ ಕೀವರ್ಡ್ಸ್ನ ಹಾಕ್ಬೋದು ಅಂತ ಹೇಳಿ. ನೀವು 500 ಕೀವರ್ಡ್ಸ್ನೇ ಹಾಕಬೇಕು ಅಂತ ಏನಿಲ್ಲ, ಮಿನಿಮಮ್ 100 ಕೀವರ್ಡ್ಸ್ನ ಹಾಕಿ ಇದರಿಂದ ನಿಮ್ಮ ಚಾನಲ್ ವ್ಯೂಸ್ ಗ್ರೋ ಆಗುತ್ತೆ. ಸೊ ಕೀವರ್ಡ್ಸ್ನ ಹಾಕೋದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಕರೆಕ್ಟ್ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿ ನಿಮ್ಮ ಚಾನಲ್ ರಿಲೇಟೆಡ್ ಕೀವರ್ಡ್ಸ್ನೇ ಹಾಕಬೇಕಾಗತ್ತೆ. ಇದು 4th ಒನ್. ಸೊ ನೆಕ್ಸ್ಟ್ 5th ಆಪ್ಷನ್ ಬಂದು ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆ ಅಲ್ಲ, ಅಪ್ಲೋಡ್ ಡಿಫಾಲ್ಟ್ ಅಂತ, ಅದ್ರ ಮೇಲೆ ಆನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆ ನೋಡಿ 3 ಆಪ್ಷನ್ಸು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಫಿಲ್ ಮಾಡ್ತು ಅಂದರೆ ಪ್ರತಿ ವಿಡಿಯೋಗೂ ನೀವು ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ಫಿಲ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ನೀವು ಹಾಕೋ ಪ್ರತಿ ವಿಡಿಯೋಗೂ ಇದು ಡಿಸ್ಕ್ರಿಪ್ಷನ್ನು ಮತ್ತು ಟ್ಯಾಗ್ಸು ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಟೈಟಲ್ ಪ್ರತಿ ವಿಡಿಯೋದಲ್ಲೂ ಚೇಂಜ್ ಆಗುತ್ತೆ. ಸೊ ನಾವಿಲ್ಲಿ ಏನು ಟೈಟಲ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಟೈಟಲ್ಸ್ನ ಹಾಕ್ಬೋದು. ಟೈಟಲ್ನ ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಎವ್ರಿ ವಿಡಿಯೋಗೂ ಟೈಟಲ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಡಿಸ್ಕ್ರಿಪ್ಷನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತು ಅಂದರೆ ಪ್ರತಿ ವಿಡಿಯೋಗೂ ನೀವು ಡಿಸ್ಕ್ರಿಪ್ಷನ್ನ ಹಾಕೋದೇ ಬೇಡ, ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಸೊ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಡಿಸ್ಕ್ರಿಪ್ಷನ್ ಹಾಕ್ಬೋದು. ಸೊ ನಾನು ಸಿಂಪಲ್ಲಾಗಿ ನಿಮ್ಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಸೆಟ್ಟಿಂಗ್ ನಂಬರ್ 6, ಚಾನಲ್ಗೆ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೋ ಆಟೋಮೆಟಿಕ್ ಚಾಪ್ಟರ್ ಆ್ಯಂಡ್ ಕೀ ಮೂಮೆಂಟ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈಸೆನ್ಸ್ ಬಂದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತಲೇ ಇರಬೇಕು. ಅದರ ನೆಕ್ಸ್ಟ್ ಕ್ಯಾಟಗರಿ ಬಂದು ನೀವು ಯಾವ ಕ್ಯಾಟಗರಿಲಿ ವಿಡಿಯೋ ಮಾಡ್ತಾ ಇದ್ದೀರಾ, ಲೈಕ್ ನೀವು ಟೆಕ್ನಾಲಜಿ ವಿಡಿಯೋಗಳು ಮಾಡ್ತಾಯಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ರೆ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಮಿಡಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ಕಾಮಿಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕ್ಯಾಟಗರಿ ಮೇಲೆ ವಿಡಿಯೋಗಳು ಮಾಡ್ತೀರೋ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟು. ನೀವಿಲ್ಲಿ ಅಪ್ಪಿತಪ್ಪಿನೂ ಕೂಡ ಇಂಗ್ಲೀಷ್ ಅಂತ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನೀವೇನಾದರೂ ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇದರಿಂದನೂ ಕೂಡ ನಿಮ್ಮ ವ್ಯೂಸ್ ಡೌನ್ ಆಗುತ್ತೆ. ಯಾಕೆ ಅಂತ ಅಂದರೆ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿ ಇಂಗ್ಲೀಷ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಆ ವಿಡಿಯೋ ಜಾಸ್ತಿ ಇಂಗ್ಲೀಷ್ ಅವ್ರಿಗೆ ವಿಡಿಯೋಗಳನ್ನ ನೋಡ್ತಾ ಇರ್ತೀರಲ್ಲ ಅವ್ರಿಗೆ ರೀಚ್ ಆಗುತ್ತೆ. ಸೊ ನೀವು ಕನ್ನಡದಲ್ಲಿ ಮಾಡಿರೋದ್ರಿಂದ
ಅವರು ನಿಮ್ಮ ವಿಡಿಯೋಗಳನ್ನ ಸ್ಕಿಪ್ ಮಾಡ್ತಾರೆ. ಇದರಿಂದ ನಿಮ್ಮ ವ್ಯೂಸ್ ಕೂಡ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಯಾವ ಭಾಷೆಯಲ್ಲಿ ವಿಡಿಯೋಗಳನ್ನ ಮಾಡ್ತಾಯಿದ್ದೀರೋ ಆ ಭಾಷೆನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಇದೆ. ನಾನು ಆಲ್ಮೋಸ್ಟ್ ಕನ್ನಡ ಇಂಗ್ಲೀಷ್ ಎರಡು ಯೂಸ್ ಮಾಡ್ತೀನಿ. ಜಾಸ್ತಿ ನಾನು ಇಂಗ್ಲೀಷ್ ಯೂಸ್ ಮಾಡೋದ್ರಿಂದ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಬಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗಬಾರ್ದು ಅಥವಾ ನೀವೇನಾದ್ರು ಸ್ಪಾನ್ಸರ್ಶಿಪ್ ಮಾಡ್ತಾಯಿದ್ದೀರಾ, ಕೊಲಾಬ್ರೇಷನ್ ಮಾಡ್ತಾಯಿದ್ದೀರಾ ಅಂದರೆ ಈ ಸೆಟ್ಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಯಾವುದಪ್ಪ ಸೆಟ್ಟಿಂಗ್ಸ್ ಅಂತ ಅಂದರೆ ನಿಮಗೆ ಇಲ್ಲೇ ಕಾಣ್ತಾ ಇರ್ಬೋದು, ಪೆನ್ಸಿಲ್ ಆಪ್ಷನ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ಕಾಣ್ತಿದೆಯಲ್ಲ ಕಾಂಟ್ಯಾಕ್ಟ್ ಇನ್ಫೋ ಅಂತ ಹೇಳಿ ನೀವು ನಿಮ್ಮ ಮೇಲ್ ಐ ಡಿನ ಮೆನ್ಷನ್ ಮಾಡಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆನೇ ಕೆಲವೊಂದು ಬ್ರ್ಯಾಂಡ್ಗಳಿಂದ ನಿಮಗೆ ಪ್ರಮೋಷನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಲ್ಲಿರೋ ಇಮೇಲ್ನ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಕರೆಕ್ಟ್ ಇಮೇಲ್ ಐ ಡಿನ ಇಲ್ಲಿ ಮೆನ್ಷನ್ ಮಾಡಿ. ಇದರಿಂದ ನಿಮ್ಮ ಚಾನಲ್ ಕೂಡ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಯಾವುದಂದರೆ ಗೂಗಲ್ಗೆ ಹೋಗಿ ಇಲ್ಲಿ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನೋಡ್ಬೋದು, ಇದಾದಮೇಲೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಾದರೆ ಈ 2 ಸ್ಟೆಪ್ ವೆರಿಫಿಕೇಷನ್ನ ನೀವು ಆನ್ ಮಾಡ್ಕೊಂಡೇ ಇರಲೇಬೇಕು. ಅಕಸ್ಮಾತ್ ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂದರೆ ಹೋಗಿ ಈಗಲೇ ಚೆಕ್ ಮಾಡ್ಕೊಳ್ಳಿ. ಆಫ್ ಇತ್ತು ಅಂದರೆ ಈ 2 ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ನಿಮ್ಮ ಗೂಗಲ್ ಅಕೌಂಟು ತುಂಬ ಸೇಫಾಗಿರಬೇಕು ಅಂದರೆ ನೀವು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿಕೊಳ್ಳೇಬೇಕು. ಸೊ ಎಲ್ಲೂ ಮಿಸ್ ಮಾಡದೆ 2 ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ನಾನಿಲ್ಲಿ ಮಾಡಿದ್ದೀನಿ. ನಿಮ್ಮ ಚಾನಲ್ಗೆ ಬ್ಯಾನರ್ ಹಾಕಬೇಕು ಅಂತಂದರೆ ಇಲ್ಲಿ ಕೂಡ ಹಾಕ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮ್ಮ ಚಾನಲ್ ಬ್ಯಾನರ್ ಕೂಡ ಹಾಕ್ಬೋದು. ನಿಮ್ಮ ಪ್ರೊಫೈಲ್ ಫೋಟೋ ಕೂಡ ಹಾಕ್ಬೋದು. ನೋಡಿ ನಾನು ಹಾಕಿದ್ದೀನಿ. ಇದು ನನ್ನ ಪ್ರೊಫೈಲ್ ಫೋಟೋ, ಇದು ನನ್ನ ಬ್ಯಾನರ್. ನನ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ಇದು ಎರಡು ನಿಮಗೆ ಫೋಟೋ ಕಾಣುತ್ತೆ. ಈ ಎರಡು ಹಾಕಬೇಕು ಅಂದರೆ ಇಲ್ಲಿ ನೀವು ಹಾಕ್ಬೋದು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಕೂಡ ನೀವು ಆ್ಯಡ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಡಿಸ್ಕ್ರಿಪ್ಷನ್ನ ಹಾಕ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ನನ್ನ ಇಮೇಲ್ ಐ ಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಮೆನ್ಷನ್ ಮಾಡಿದ್ದೀನಿ. ಸೊ ನೀವೇನಾದರೂ ನಿಮ್ಮ ಚಾನಲಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಆಗಿರ್ಬೋದು ಅಥವಾ ಇಮೇಲ್ ಐ ಡಿನ ಹಾಕಬೇಕು ಅನ್ನೋದಾದರೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ತು ಅಂದರೆ ನಿಮಗೆ ಈಸಿಯಾಗಿ 400 to 500 ಸಬ್ಸ್ಕ್ರೈಬರ್ ಮಾಡ್ಕೋಬೋದು. ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಹಲೋ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡನ್ ಅಂತ ಕೊಡ್ತಾ ಇದ್ದೀನಿ. ಈಗ ಮೇಲೆ ಯಾರಾದರೂ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬರ್ ಆದರು ಅಂತ ಅರ್ಥ. ಸೊ ಇದು ನಿಮಗೆ ಎಂಡ್ ಆಫ್ ವಿಡಿಯೋದಲ್ಲಿ ಬೇಕಾ ಅಥವಾ ಕಸ್ಟಮ್ ಸ್ಟಾರ್ಟ್ ಟೈಮಲ್ಲಿ ಬೇಕಾ ಅಥವಾ ಎಂಟೈರ್ ವಿಡಿಯೋದಲ್ಲಿ ಬೇಕಾ ಅಂತ ಹೇಳಿ ಆಪ್ಷನ್ ಕಾಣುತ್ತೆ. ನೀವು ಎಂಟೈರ್ ವಿಡಿಯೋ ಅಂತ ಕೊಟ್ರಿ, ಎಂಟೈರ್ ವಿಡಿಯೋ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿ ನಿಮಿಷವೂ ಕೂಡ ಈ ಫೋಟೋ ಕಾಣುತ್ತೆ. ಯಾರಾದರೂ ಒಬ್ಬರು ಅದನ್ನು ಟಚ್ ಮಾಡ್ತು ಅಂದರೆ ಅಲ್ಲಿಗೆ ನಿಮಗೆ ಸಬ್ಸ್ಕ್ರೈಬರ್ ಆ್ಯಡ್ ಆಗ್ತಾರೆ. ಸೊ ಈ ಸೆಟ್ಟಿಂಗ್ನ ಮರಿದೆ ನನಗೆ ಆನ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ಯಾವ್ಯಾವ ಸೆಟ್ಟಿಂಗ್ಸ್ನ ಎಲ್ಲಿ ಹೋಗಿ ಆನ್ ಮಾಡಬೇಕು ಅಂತ ಹೇಳಿ ನಾನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.